ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗೆ ರುತ್ತಲೊಂದು ಕನಸ ಕಂಡೆ ನಿಂತನೆ. ಪುರದ ರಾಜ ಸತ್ತರವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ, ಕೊಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವೆಯಾಣ್ಮ ನಾದೆನೆಂದು ಹಿಗ್ಗುತ್ತಿರ್ದನು. ಈ ಪದ್ಯ ನೆನಪೈತೇನ್ರಿ ನಿಮಗ? ನಾವೆಲ್ಲ ಸಣ್ಣವರಿದ್ದಾಗ ಕೇಳಿದಿವ್ರಪ್ಪ. ಒಬ್ಬ ಭಿಕ್ಷುಕ ಮುರುಕ ಸಾಲ್ಯಾಗ ಕುಂತ್ಕೊಂಡು ರಾಜ ಆಗು ಕನಸು ಕಾಣ್ಲಿಕ್ಕತ್ತಿದ್ನಂತ. ಇದ್ಯಾಕೆ ಈಗ ತಿರುಕನ ಕನಸು ನಿಮಗೆ ನೆನಪಾಯ್ತು ಅಂತ ಕೇಳಿದ್ರೆ ನೀವು ಈ ವಿಡಿಯೋ ನೋಡಿದ್ಮೇಲೆ ನೆನಪಾಯ್ತು. ನಾನು ಮುಂದೆ ಅಧಿಕಾರಕ್ಕೆ ಬರ್ತೀನಿ, ಅದು ಬಿಹಾರ ಮತ್ತು ಕೇಂದ್ರ ಎರಡೂ ಕಡೆ. ಅವಾಗ ಎಲೆಕ್ಷನ್ ಕಮಿಷನ್ ಮೇಲೆ ಕ್ರಮ ತಗೋತೀನಿ ಅಂತ ಹೇಳಿ ನಮ್ಮ ರಾಹುಲ್ ಅಣ್ಣವ್ರು ಹೇಳಲಿಕ್ಕತ್ತಾರ. ಅಬ್ಬಬ್ಬಾ, ಇದು ನೋಡ್ರಪ್ಪ ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ 100 ಗಡಿ ದಾಟ್ಲಿಕ್ಕೆ ಆಗ್ಲಾರ್ದೆ ಟರ್ಮ್ ಎಷ್ಟು ಹೈರಾಣ ಪಡ್ಲಿಕ್ಕತ್ತದ. ಅಂಥದ್ರಾಗ ಕೇಂದ್ರದಾಗ ಮೋದಿಜಿಯವರನ್ನು ಸೋಲಿಸ್ತೀವಿ ಅಂತಾರಲ್ಲ, ಕನಸು ಅಂದ್ರೆ ಹಿಂಗೆ ಕಾಣ್ಬೇಕು ನೋಡ್ರಿ. ಅದು ಕನಸಾಗೇ ಉಳಿಬೇಕು. ರಾಹುಲ್ ಗಾಂಧಿಯವರೇ, ಎಲೆಕ್ಷನ್ ನಡೀಲಿ, ನೀವು ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ನೋಡೋಣಲ್ರಿ. ಆದರೆ ಈಗ ಮೊದಲ ಎಲೆಕ್ಷನ್ ಕಮಿಷನ್ 1 ವಾರ ಡೆಡ್ಲೈನ್ ಕೊಟ್ಟೈತಲ್ಲ, ಅದಕ್ಕೇನಂತೀರಿ ಹೇಳ್ರಲ್ಲ ಸ್ವಲ್ಪ. उनको माननीय उच्चतम न्यायालय ने आदेश दिया था कि 12 तारीख तक वो हमारे यहाँ सारी डिटेल सबमिट करें. हमारा बिल्कुल कोर्ट में ये बहुत स्ट्रॉन्ग वो रहा था कि पारदर्शिता के पक्ष में है चुनाव आयोग. सो Commission had always been in favor of transparency, and that was our stand in the electoral bond case also. Uchtam Nyayalaya has ordered the SBI to give it to 12th. ಚುನಾವಣಾ ಆಯೋಗದ ಮುಖ್ಯಸ್ಥರು ಓಪನ್ ಆಗಿ ಹೇಳಿಬಿಟ್ಟಾರೆ. ಒಂದು, ನೀವು ಹೇಳಿದ್ದೆಲ್ಲ ಖರೆ ಇರಬೇಕು. ನೀವು ಮಾಡ್ಲಿಕ್ಕತ್ತಿರುವಂಥ ಆರೋಪ ಖರೆ ಇತ್ತು ಅಂದ್ರೆ ಅಫಿಡವಿಟ್ ಸಲ್ಲಿಸ್ರಿ. ಇಲ್ಲ ಸುಳ್ಳುಗಳು ಹೇಳಲಿಕ್ಕತ್ತಿರಂತಂದ್ರೆ ಕ್ಷಮೆ ಕೇಳಿಬಿಡ್ರಿ ಅಂತ ಹೇಳ್ಯಾರ ಅವ್ರು. ಈಗ ಟೈಮ್ ಬೇರೆ ಆಗ್ಲಿಕ್ಕತ್ತದ, ಏನು ಮಾಡ್ತೀರಿ ಹಂಗಾದ್ರೆ? ಸುಳ್ಳು ಹೇಳೋದು ಆಮೇಲೆ ಕ್ಷಮೆ ಕೇಳೋದು ನಿಮಗೇನು ಹೊಸದಲ್ಲಿ ಬಿಡ್ರಿ. ಈಗ ಮತಗಳ್ಳತನ ಅಂಥೇಳಿ ಕಟ್ಟಿ ಬಿಹಾರ ಹೆಣ್ಮಗಳು ಮಿಂಟಾ ದೇವಿಯಿಂದ ಛೀಮಾರಿ ಹಾಕಿಸ್ಕೊಂಡಾರಲ್ಲ, ಇನ್ನೇನು ದೇಶದ ಮಂದಿ ಮುಂದೆ ಮತ್ತೆ ಶೇಪ್ ಔಟ್ ಆಗ್ತೀರ ಅಷ್ಟೇ. ಅದಕ್ಕೆ ವೇಟ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲಿ ಪಟ್ಟಂತ ಸಾರಿ ಕೇಳಿಬಿಡ್ರಪ್ಪ. ನೀವು ನೋಡಿದ್ರೆ ಹಿಂಗೆ ಪಾಪ ನಿಮ್ಮಂಥವ್ರನ್ನೆಲ್ಲ ಕಟ್ಕೊಂಡು ಆ ಖರ್ಗೆ ಸಾಹೇಬ್ರೇ ಈ ವಯಸ್ಸಿನಾಗ ಏನು ಮಾಡ್ಬೇಕು ಹೇಳ್ರಿ ಅವರು? ರಾಹುಲ್ ಗಾಂಧಿ ಮೇಲೆ ಸಿಟ್ಟು ಬಂದರೂ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಮನ್ಯಾಗ ಹಿಟ್ಟು ಮುಕ್ಕಬೇಕಷ್ಟೆ. ಆದರೂ ಒಂದಷ್ಟು ಸಲ ತಡ್ಕೊಳಿಕ್ಕಾಗ್ಲಾರ್ದೆ ಯಾರ್ದೋ ಮೇಲಿನ ಸಿಟ್ಟನ್ನು ಇನ್ಯಾರ್ದೋ ಮೇಲೆ ತೋರಿಸ್ಕೊಳ್ತಾರಪ್ಪ. देखो तुम ऐसा पुकारना, मैं आपको बोलता हूँ, सुनना है सुनो, नहीं तो नहीं सुनने वाले बाहर जाओ. 10 लोग भी रहे तो मैं भाषण करूँगा, इसका कोई ये नहीं है. यहाँ पर हम सुनने के लिए है. ನೀವು 500 ರೂಪಾಯಿ ಕೊಟ್ಟು ಕರ್ಕೊಂಡು ಬಂದ ಮಂದಿ ಏನು ಭಾಷಣ ಕೇಳ್ತಾರ ಅಂತ ತಿಳ್ಕೊಡ್ರೆ ನೀವು? ಬಂದಿದ್ದೇ ಹೆಚ್ಚು, ಕುಂತಿದ್ದೇ ದೊಡ್ಡದು, ಅಂಥದ್ರಾಗ ಅವರಿಂದ ಭಾಷಣ ಕೇಳಕ್ಕೆ ಹೇಳಿದ್ರೆ ಹೆಂಗ್ರಿ? ಅದಕ್ಕೊಂದು ಐಡಿಯಾ ಕೊಡ್ತೀನಿ ನೋಡ್ರಿ. ಈಗ ನೆಕ್ಸ್ಟ್ ಟೈಮ್ 500 ರೂಪಾಯಿ ಕೊಡ್ತಿರಲ್ಲ, ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ರೊಕ್ಕ ಕೊಡ್ರಿ. ಹಂಗೆ ಕಂಡೀಷನ್ ಹಾಕಿ ಹೇಳಿಬಿಡ್ರಿ, ನನ್ನ ಭಾಷಣನ ಸೈಲೆಂಟಾಗಿ ಕುಂತು ಕೇಳಬೇಕು, ಭಾಷಣ ಮುಗಿದ್ಮೇಲೆ ಚಪ್ಪಾಳೆ ಹೊಡಿಬೇಕು, ಹೌದು ಹುಲಿಯ ಅಂತ ಅನ್ಬೇಕು ಅಂತ ಹೇಳಿಬಿಟ್ರಿ ಅವ್ರಿಗೆ. ಆ್ಯಕ್ಚುಲಿ ಖರ್ಗೆ ಸಾಹೇಬ್ರೆ, ನೀವು ನಿಮ್ಮ ಈ ಅಧ್ಯಕ್ಷರನ್ನು ನೋಡಿ ಸ್ವಲ್ಪ ಕಲಿಬೇಕನ್ನಿಸ್ತದೆ. ನೋಡಿರಿ, ನಮ್ಮ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಅವರು ಎಷ್ಟು ಕೂಲ್ ಆಗದಾರ ಅಂತ ಹೇಳಿ. ಜಾಲಿ ಜಾಲಿ ಎಲ್ಲ ಜಾಲಿ ಅಂಥೇಳಿ ಬೈಕ್ ರೈಡ್ ಮಾಡ್ಲಿಕ್ಕತ್ತಾರ. DK ಸಾಹೇಬ್ರಿಗೆ ತಮ್ಮ ಹಳೆ ದಿನಗಳೆಲ್ಲ ಒಮ್ಮೆ ನೆನಪಾದಂಗೆ ಕಾಣ್ತೈತೆ ನೋಡ್ರಿ. ಆದರೂ ಸಿದ್ದರಾಮಯ್ಯನವರು ಅಷ್ಟೆಲ್ಲ ಮಾಡಿದ್ರು ನಮಗೂ ಒಂದೊಳ್ಳೆ ಟೈಮ್ ಬರ್ತೈತಿ ಅಂತ ವೇಟ್ ಮಾಡ್ಕೊಂತದಾರ. DK ಶಿವಕುಮಾರ್ ಅವರನ್ನು ಮೆಚ್ಕೋಬೇಕಂತೀನಿ ನಾನು. ಮಜಾಕ್ ಮಾಡ್ಲಿಕ್ಕತ್ತಿಲ್ರಿ, ಸೀರಿಯಸ್ ಆಗಿ ಹೇಳಲಿಕ್ಕತ್ತೀನಿ ರೀ. ಮತ್ತು ಅವ್ರು ಯಾಕೋ ಈಗೀಗ ಕಟ್ಟರ್ ಹಿಂದೂಗಳಿಗೂ ಭಾಳ ಇಷ್ಟ ಆಗ್ಲಿಕ್ಕತ್ತಾರ. ಧರ್ಮಸ್ಥಳದ ವಿಷಯದಾಗಂತೂ ಇದೊಂದು ಷಡ್ಯಂತ್ರ ಅಂತ ಗಟ್ಟಿಯಾಗಿ ಮುಲಾಜಿಲ್ದೆ ಹೇಳಿದಂಥ ಗಂಡಂದ್ರೆ ಅವರ ನೋಡ್ರಪ್ಪ. ಈಗ ನೋಡಿ, ಕೋರ್ಟಲ್ಲಿ ಏನಾಯಿತು, ಕೋರ್ಟಲ್ಲ ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾಂಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ 100 ವರ್ಷ 1000 ವರ್ಷದಿಂದ ಬಂದಂಥ ಪರಂಪರೆನ
ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ಮದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಅವನು ಯಾರೊಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲು ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಳೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ. ಖರೆ ಹೇಳಕ್ಕೆ ಅಂಜಿಕೆ ಯಾಕ್ರಿ? ಸೂಪರ್ ರೀ DCM ಸಾಹೇಬ್ರ. ಆ ಷಡ್ಯಂತ್ರನ ಪಕ್ಕ ನೀವೇ ಬಯಲು ಮಾಡ್ತೀರಿ ಅನ್ನೋ ವಿಶ್ವಾಸದಾಗ ಅದೀವಿ. ದಯವಿಟ್ಟು ಆ ಒಂದು ನಂಬಿಕೆನ ಉಳಿಸ್ಕೊಂಡು ಬಿಡ್ರಿ. ಇನ್ನು NDA ವಿಷಯಕ್ಕೆ ಬಂದ್ರೆ ಉಪರಾಷ್ಟ್ರಪತಿ ಚುನಾವಣೆಗೆ BJP ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಯಾರ. ಮತ್ತು ಔಟ್ ಆಫ್ ಸಿಲೆಬಸ್ ಅನ್ನೋ ಥರನೇ ಯಾರೂ ಗೆಸ್ ಮಾಡಲಾರ್ದೇ ಇರುವಂಥ ರಾಧಾಕೃಷ್ಣನ್ ಅವರನ್ನೇ ಆಯ್ಕೆ ಮಾಡ್ಯಾರ ನೋಡ್ರಿ. ಮೋದಿಜಿ ಇವತ್ತು ಅವರನ್ನು ಮೀಟ್ ಮಾಡಿ ಶಾಲ್ನೂ ಹೊಚ್ಚಿ ಬಂದಾರ. ನೀವು ಏನಾರೇ ಹೇಳ್ರಿ, ಮೋದಿಜಿ ಅಂದ್ರೆ ಮೋದಿಜಿ. ಕೃಷ್ಣ ಜನ್ಮಾಷ್ಟಮಿ ದಿನ ಮೋದಿಜಿ ಪಾರ್ಲಿಮೆಂಟ್ ಮೀಟಿಂಗಿಗೆ ಅಂತ ಹೊಂಟಿದ್ರು. ಪಾರ್ಲಿಮೆಂಟ್ ಬಲ್ಲಿ ಅವ್ರ ಕಾರ್ ನಿಂದ್ರಿಸೋ ಮುಂದೆ ಅಲ್ಲೇ ಒಬ್ಬ ಪತ್ರಕರ್ತರು ನಿಂತಿದ್ರು. ಮೋದಿಜಿ ಅವ್ರನ್ನ ನೋಡಿ ನೀವು ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೀರಾ ಅಂತ ಕೇಳಿ ಜೈ ಶ್ರೀರಾಮ್ ಅಂತ ಹೇಳಿ ವಿಶ್ ಮಾಡಿ ಹೋಗ್ಬಿಟ್ರು. ಮೋದಿಜಿಯವ್ರದ್ದು ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಾಗ ಭಾರಿ ವೈರಲ್ ಆಗ್ಲಿಕ್ಕತ್ತದ ನೋಡ್ರಿ. ಇದ್ರ ಜೊತೆಗೆ ಇನ್ನೊಂದು ವಿಡಿಯೋನೂ ಐತ್ರಪ್ಪ. ನಮ್ಮ ದೇಶದ ಒಳಗೆ ಬಹಳಷ್ಟು ಮಂದಿ ಪಾಕಿಸ್ತಾನಿ ಪ್ರೇಮಿಗಳದಾರಲ್ಲ, ಅದ್ರಾಗೂ ನಮ್ಮ ಕರ್ನಾಟಕದಾಗೆ ಅದಾರ ನೋಡ್ರಿ, ಅವ್ರ ಸಲಾಗಿ ವಿಡಿಯೋ. UK-ನ್ಯಾಗ ಸ್ವಾತಂತ್ರ್ಯ ದಿನಾಚರಣೆ ದಿನ ನಡೆದಂಥ ಇನ್ಸಿಡೆಂಟ್ ನೋಡ್ರಿ. ಭಾರತದ ಮುಸ್ಲಿಮರ ಮೇಲೆನೆ ಪಾಕ್ ಮುಸ್ಲಿಮರು ಹೊಡಿಲಿಕ್ಕೆ ಹೋಗಿದ್ರಂತ. ಎಲ್ಲಿ ಹೋದರೂ ಈ ದೇಶದವರು ತಮ್ಮ ಕೊಳಕು ಬುದ್ಧಿ ಮಾತ್ರ ಬಿಡುವುದೇ ಇಲ್ಲ. ಆದ್ರೆ ನಮ್ಮಲ್ಲಿ ಒಂದಿಷ್ಟು ಬಾಂಧವರದಾರ, ಜೈ ಪ್ಯಾಲೆಸ್ತೈನ್ ಅಂತಾರ, ಜೈ ಪಾಕಿಸ್ತಾನ್ ಅಂತಾರ. ಮೂರ್ಖ ಶಿಖಾಮಣಿಗಳು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.